ಹಾಗೂ ಸತ್ಯ ಅವ್ರು ಸೇರಿ ಒಂದು ಅಡ್ಗೆ ಮಾಡಿ ತೋರಿಸ್ತಾ ಇದಾರೆ. ಏನ್ ಅಡ್ಗೆ ಕೇಳೋಣ. ಏನ್ ಮಾಡ್ತಿದ್ದೀರಿ? ಬೇಳೆ ವಡೆ ಗೊಜ್ಜು. ಬೇಳೆ ವಡೆ ಗೊಜ್ಜು. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ಈರುಳ್ಳಿ, ಜೀರಿಗೆ, ಸೋಂಫ್, ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಟೊಮೆಟೊ ಪ್ಯೂರೆ, ಶುಂಠಿ, ಉಪ್ಪು, ಎಣ್ಣೆ ಮತ್ತು ಕಡಲೆ. ಈಗ ಮಾಡಿ ತೋರಿಸ್ತೀರಾ? ಓ ಎಸ್. ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲು ರುಬಿಂಗ್ಸ್ ಅದು ಮಿಕ್ಸಿ ಜಾರ್ ಎಣ್ಣೆ ಇಟ್ಕೊಂಡ್ ಬಿಡೋಣ. ಓ ಎಸ್, ಒಳ್ಳೆ ಡೀಪ್ ಫ್ರೈಯಾ? ಸೊ ಅದು ದೊಡ್ಡದು ಇಟ್ಬಿಡಿ ಮಾಡ್ಲಿ. ಎಷ್ಟು ಬೇಕು ಎಣ್ಣೆ? ಸ್ವಲ್ಪ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಕಡಲೆಬೇಳೆ, ಈರುಳ್ಳಿ ಸಾಕು. ನೆಕ್ಸ್ಟ್ ಏನ್ ಹಾಕ್ತೀರಿ? ಸ್ವಲ್ಪ ಉಪ್ಪು. ಉಪ್ಪ ತಗೊಳ್ಳಿ. ಶುಂಠಿ. ಶುಂಠಿ ಇಲ್ಲ, ಇಷ್ಟೇ ಇಷ್ಟೇನಾ? ಶುಂಠಿ ಒಂದು ನಿಮಿಷ ಕೊಡಿ. ಅವರು ಸರ್ ಅದ್ರಲ್ಲಿ ಫ್ಲೇವರ್ ಬರ್ಬೇಕಲ್ಲ, ತಗೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳೋಣ. ಆಗಿದೆಯಾ? ಇದಾಗಿದೆ. ಮಿಕ್ಸಿಂಗ್ ಬೌಲ್ ಹಾಕೋಬೇಕಾ? ನೆಕ್ಸ್ಟ್ ಇದಕ್ಕೆ ಏನ್ ಹಾಕ್ಬೇಕು? ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೇಡವಾ? ಏನ್ ಹಾಕಿ ಹಾಕಿ ಹಾಕಿ. ಕೊತ್ತಂಬರಿ ಪರವಾಗಿಲ್ಲ, ಹೇಳ್ರಿ. ಸಾಕು. ಈರುಳ್ಳಿ ಹಾಕ್ಬೇಕು. ಈರುಳ್ಳಿ. ಈರುಳ್ಳಿ ಎಷ್ಟು ಹಾಕ್ಬೇಕು? ಈರುಳ್ಳಿ ಸಾಕ? ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಕರಿಯೋದು. ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಕರಿಯೋದು. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಲ್ಲ? ಹಸಿಮೆಣಸಿನಕಾಯಿ ಹಾಕ್ಬಾರ್ದು, ಯಾಕೆಂದ್ರೆ ಅದು ಸಪರೇಟ್ ಆಗಿ ರುಬ್ಕೊಂಡು ಆ ಗೊಜ್ಜಲ್ಲಿ ಖಾರ ಹುಳಿ ಎಲ್ಲ ಸೇರುತ್ತೆ, ಅದು ಈ ವಡೆಗೆ ಬರುತ್ತೆ. ಓಕೆ. ಸೊ ಇವಾಗ ಕರಿದ್ಬಿಡ್ಬೇಕು. ಓಕೆ, ಡನ್. ಮಲ್ಲು ಅಷ್ಟೇ, ನನ್ನ ಕೈನಲ್ಲಿ ಇದೆಲ್ಲ ಕೆಲಸ ಮಾಡ್ಸೋದು. ಓ, ಇವಾಗ ಅರ್ಥ ಆಯ್ತು. ಹೇಗೆ ಹೆಣ್ಮಕ್ಳು ಗಟ್ಟಿಗಿರ್ತಾರೋ ಹಾಗೆ ನೀನು ತಟ್ಟಬೇಕು. ನೀನು ಗಂಡ್ಮಕ್ಳು ಒಂಥರ ಬಳ್ಕೊಂಡಿರ್ತಾರಲ್ಲ ಹಂಗೆ. ಬಿಟ್ಕೊತ ಅಂದ್ರು. ಅದು ಈರುಳ್ಳಿ ಇದೆಲ್ಲ, ಅದ್ ಬಿಟ್ಕೊಳ್ತು ಬಿಡಿ, ಅದೇನ್ ತೊಂದ್ರೆ ಇಲ್ಲ. ಅದು ಹೇಗೆ ಎಣ್ಣೆ ಹಾಕ್ತೀವಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ವಾಲ್ತಾರೆ, ಹಾಗಿರ್ಬಾರ್ದು. ಗಂಡ್ಮಕ್ಳು ಗಟ್ಟಿ, ಆಯ್ತಾ? ಸೊ ಶಕ್ತಿ ಸ್ವರೂಪ, ಆ ತರ ಗಟ್ಟಿಗಿರ್ಬೇಕು ಅದು. ಹೌದು. ಸುಧಾ ಅವ್ರೆ, ನೀವು ಕಂಟಿನ್ಯೂಸ್ ಆಗಿ ಮುಂಗಾರು ಮಳೆ ಗಾಳಿಪಟ ಎಲ್ಲಾ ಸಿನಿಮಾಗಳಲ್ಲೂ ತಾಯಿ ಪಾತ್ರ ಮಾಡ್ಕೊಂಡು ಬಂದಿದ್ರ. ನಂಗೆ ತುಂಬಾ ಇಷ್ಟ ಆಗಿದ್ದು ದಿಮಾಕು ಸಿನಿಮಾ. ನೀವು ತುಂಬಾ ಚಿಕ್ಕ ವಯಸ್ಸು, ಆದ್ರೆ ತಾಯಿ ಪಾತ್ರ ಮಾಡೋದಕ್ಕೆ ಓಕೆ ಅನ್ಸುತ್ತಾ ನಿಮ್ಗೆ? ನೋಡಿ, ನಿಮ್ಗೆ ತುಂಬಾ ಜನ ಪ್ರೊಡ್ಯೂಸರ್ಸ್ ಗೊತ್ತಿರ್ಬೋದು, ಅವ್ರ ತಂಗಿ ಪಾತ್ರ ಕೊಡಕ್ ಹೇಳಿ, ಖಂಡಿತವಾಗ್ಲೂ ಮಾಡ್ತೀವಿ. ನನಗೆ ಗೊತ್ತಿರೋ ಚಿಕ್ಕ ವಯಸ್ಸೇನಿಲ್ಲ, ನಮ್ಮ ಮಗಳಿಗೆ ಇವಾಗ 20 ವರ್ಷ. ಸೊ ಏನು ತಾಯಿ ಪಾಠ ಕರೆಕ್ಟ್ ಆಗಿದೆ. ಸೊ ಈಗ ಇವಾಗ ಇದು ಆಫ್ ಮಾಡ್ಬೇಡ, ಇದು ಕೆಲಸ ಆಯ್ತು. ಇವಾಗ ರುಬ್ಬಣ ಅಲ್ವಾ? ಓಕೆ. ನನ್ನನ್ನ ಅದ್ ಮನೇಲಿ ಮಾಡ್ತೀಯಲ್ಲ. ಮೊದಲು ಈರುಳ್ಳಿ ಹಾಕೋಣವಾ? ಓಕೆ, ತಗೊಳ್ಳಿ. ಹೇಳಿ ಮೇಡಮ್. ನಾಜೂಕಾಗಿ ಹಾಕಪ್ಪ. ಕರೆಕ್ಟ್. ಸಾಕಲ್ವಾ? ಸಾಕು ಸಾಕು. ನೆಕ್ಸ್ಟ್ ಶುಂಠಿ. ನೆಕ್ಸ್ಟ್ ಕಡ್ಲೆ. ಹುರ್ಗಡ್ಲೆ. ಇದು ಸೀಕ್ರೆಟ್ ಹುರ್ಗಡ್ಲೆ ಆಕ್ಚುಲಿ. ಹೌದಾ? ಆಮೇಲೆ ಚಕ್ಕೆ, ಲವಂಗ, ಸೋಂಪು. ಚಕ್ಕೆ ಸ್ವಲ್ಪ. ಅಯ್ಯೋ, ಅಷ್ಟೊತ್ತು ಬೇಡ, ಇಷ್ಟಿರ್ಲಿ. ಸಾಕು. ಒಂದು ಲವಂಗ ಬೇಡ, ಸೋಂಪು ಹಾಕ್ಬೇಕು. ಒಂದು ಹಾಕಿ. ಕೈಯಾರೆ ಹಾಕ್ತಿಲ್ಲ, ಆಯ್ತು ಸಾಕು. ಸೋಂಪು ಸಾಕು. ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಬಿಡ್ಲ? ಕೊತ್ತಂಬರಿ ಹಾಕು. ಅದಕ್ಕೆ ಮುಂಚೆ ಒಲೆ ಹಚ್ಚಿಸ್ಕೊಳ್ಳೋಣ. ಚೂರು ಎಣ್ಣೆ ಹಾಕಿ, ಚೂರು ಎಣ್ಣೆ ಹಾಕ್ಬೇಕು. ಇದನ್ನ ಗಿರ್ ಮಾಡೋಣವಾ? ನೀರು ಹಾಕೋಬೇಕು. ಚೂರು ಅಂದ್ರೆ ಇಷ್ಟ. ಸಾಕು ಸಾಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಅದ್ರೊಳಗೆ ಹಾಕೊಂಡು ಚೂರು ಬಾಡಿಸೋದು. ಆಮೇಲೆ ಟೊಮೆಟೊ ಪ್ಯೂರಿ ಅದಕ್ಕೆ ಆಡ್ ಮಾಡೋದು. ಓಕೆ.
ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ ಅದನ್ನು? ನೀರು ಹಾಕ್ಬೇಕು. ಓಕೆ. ಇದೊಂಚೂರು ಬೇಯಬೇಕು, ಘಮ ಹೊಡ್ಕೋಬೇಕು. ಆಗಿದ್ಯಾ? ಸ್ಟವ್ ಆಫ್ ಮಾಡೋದಾ? ಇಟ್ಸ್ ರಿಯಲಿ ಮೌತ್ ವಾಟರಿಂಗ್ ಸಾಕು ಅಲ್ಲ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರವಾಗಿ ಹಾಕ್ಬೇಕು. ಈಗ ಹೇಮಶ್ರೀಗೆ ಇಷ್ಟವಾದ ಬೇಳೆ ವಡೆ ಗೊಜ್ಜು. ಬೇಳೆ ವಡೆ ಗೊಜ್ಜು. ಓಕೆ ಫ್ರೆಂಡ್ಸ್, ಕೃಷ್ಣನಿಗೆ ನೈವೇದ್ಯ ಮಾಡ್ತಾ ಇದೀವಿ ಬೇಳೆ ವಡೆ ಗೊಜ್ಜು. ಬೇಳೆ ವಡೆ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ಈರುಳ್ಳಿ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಪ್ಯೂರಿ, ಶುಂಠಿ, ಹುರಿಗಡಲೆ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಬೌಲ್ಗೆ ರುಬ್ಬಿದ ಕಡಲೆಬೇಳೆ, ಉಪ್ಪು ಮತ್ತು ಶುಂಠಿಯ ಮಿಶ್ರಣ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಕಲಸಿ ವಡೆಯಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ, ರುಬ್ಬಿದ ಮಿಶ್ರಣ, ಉಪ್ಪು, ಟೊಮ್ಯಾಟೊ ಪ್ಯೂರಿ, ಕರಿದಿಟ್ಟ ವಡೆ ಹಾಕಿ ಬೇಯಿಸಿದ್ರೆ ಬೇಳೆ ವಡೆ ಗೊಜ್ಜು ಸವಿಯಲು ಸಿದ್ಧ.